ನೋಡಿ ಇವಾಗ ಮೊದಲಿಗೆ ನಾನಿಲ್ಲಿ ಕಡಾಯಿ ಇಟ್ಕೊಂಡಿನಿ. ಕಡಾಯಿನಲ್ಲಿ ಸುಮಾರು 1 ಕಪ್ ಆಗುವಷ್ಟು ಶೇಂಗಾ ಬೀಜ ಹಾಕ್ಕೊತಿದ್ದೀನಿ. ಇವಾಗ ಈ ಶೇಂಗಾ ಬೀಜ ನಾನು ಗರಿ ಆಗೋ ತನಕ ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಹುರ್ಕೊಂಡು ತೊಗೋಬೇಕಾಗುತ್ತೆ. ಗ್ಯಾಸ್ ಮೀಡಿಯಮ್ ಆಗಿರಲಿ, ಗರಿ ಆಗಿರಬೇಕು, ಆ ರೀತಿ ಶೇಂಗಾ ಬೀಜನ ಹುರ್ಕೋಬೇಕಾಗುತ್ತೆ. ನೀವಿಲ್ಲಿ ಶೇಂಗಾ ಬೀಜ ಇವಾಗ ಹುರ್ಕೊಂಡಾಗಿದೆ. ಇವಾಗ ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ಸ್ವಲ್ಪ ಇದು ತಣ್ಣಗಾಗಬೇಕು. ಇವಾಗ ಇದೇ ಕಡಾಯಿನಲ್ಲಿ ಮತ್ತೆ ಒಂದು ಸ್ವಲ್ಪ ನಾನಿಲ್ಲಿ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ 1 ರಿಂದ 2 ಆಲೂಗಡ್ಡೆ ಹಾಕ್ಕೊತಿದ್ದೀನಿ. ಕಚ್ಚಾ ಆಲೂಗಡ್ಡೆ ಅದ ಇದು. ಇವಾಗ ಎಣ್ಣೆಯಲ್ಲಿ ಇದು ಪೂರ್ತಿಯಾಗಿ ಕ್ರಿಸ್ಪಿ ಆಗಬೇಕು, ಅಂದರೆ ಬೇಯಬೇಕಿದು. ಹೀಗಾಗಿ ಒಂದು 2-3 ನಿಮಿಷದನ್ನು ಮುಚ್ಚಿಡ್ತಿದ್ದೀನಿ. ಇಲ್ಲಿ ಶೇಂಗಾ ಬೀಜ ತೊಗೊಂಡಿದ್ದಲ್ವ ಹುರ್ಕೊಂಡು, ಇವಾಗ ನಾನು ಸಿಪ್ಪೆ ಸುಲಿದು ಇದನ್ನು ಮಿಕ್ಸಿಯಲ್ಲಿ ಸೇರಿಸ್ತಿದ್ದೀನಿ. ಇವಾಗ ಯಾವ ರೀತಿ ರುಬ್ಕೋಬೇಕು ನೀವು, ಇಲ್ಲಾಂದರೆ ತರಿತರಿಯಾಗಿರಬೇಕು, ಜಾಸ್ತಿ ಸ್ಮೂತ್ ಕೂಡ ಇರಬಾರ್ದಿದು. ಓಕೆ, ನೋಡಿ ನಾನು ಯಾವ ರೀತಿ ನಿಮಗೆ ರುಬ್ಕೊಂಡಿನಂತ ತೋರಿಸ್ತಿದ್ದೀನಿ. ಅಂದರೆ ಸ್ವಲ್ಪ ತರಿತರಿಯಾಗಿದ್ದರೆ ನಮ್ಮ ಸಾಬುದಾಣ ಕಿಚಡಿ ತುಂಬಾ ರುಚಿಯಾಗಿ ಬರುತ್ತೆ. ಇವಾಗ ನಾನಿಲ್ಲಿ ಸಾಬುದಾಣನ ಮೊದಲೇ ನೆನೆಸಿಟ್ಕೊಂಡಿನಿ. ರಾತ್ರಿಯೇ ನೆನೆಸ್ಕೊಂಡು ಮುಂಜಾನೆ ಮಾಡ್ತಿದ್ದೀನಿ. ಒಂದು 4 ಗಂಟೆನಾದರೂ ಇದನ್ನು ನೀವು ನೆನೆಸ್ಕೋಬೇಕಾಗುತ್ತೆ. ಮತ್ತು ನೋಡಿ ಈ ರೀತಿ ಡ್ರೈ ಆಗಿರಬೇಕು. ಈ ರೀತಿ ಡ್ರೈ ಆಗಿಲ್ಲ ಅಂದರೆ ನೀವಿಲ್ಲಿ ಫ್ಯಾನಿನ ಗಾಳಿಗೆ ಒಂದು 5 ನಿಮಿಷ ಹಾಕ್ಕೊಂಡು ತೊಗೋಬೇಕಾಗುತ್ತೆ. ನೆನೆಸುವಾಗ ನೀರು ಜಾಸ್ತಿ ಹಾಕೋಬಾರ್ದು, ಜಸ್ಟ್ ಮುಳುಗುವಷ್ಟು ನೀರು ಮಾತ್ರ ಹಾಕ್ಕೊಳ್ಳಿ. ತೊಳ್ಕೊಂಡಾದ್ಮೇಲೆ ಸಾಬುದಾಣ. ಇವಾಗ ಇಲ್ಲಿ ಆಲೂ ಕೂಡ ಬೆಂದಿದೆ. ಇವಾಗ ಒಂದು ಸ್ವಲ್ಪ ಚೆಕ್ ಮಾಡಿ ನೋಡ್ತಿದ್ದೀನಿ ಬೆಂದಿದೆ ಇಲ್ಲ ಅಂತೇಳಿ. ನೋಡಿ ಬೆಂದಿದೆ, ಇದು ಸಲೀಸಾಗಿ ಕಟ್ ಆಗ್ತಿದೆ ಮತ್ತು ಕಲರ್ ಕೂಡ ಗೋಲ್ಡನ್ ಬ್ರೌನ್ ಆಗಿದೆ, ನೀವು ನೋಡ್ತಿರ್ಬೋದು. ಮತ್ತು ಇವಾಗ ಮುಂದೆ ಒಂದು ಸ್ವಲ್ಪ ಹುರಿಯುತ್ತೆ, ಇಷ್ಟಾದರೂ ಸಾಕಾಗುತ್ತೆ. ಇವಾಗ ಇಲ್ಲಿ ಜೀರಿಗೆ ಹಾಕ್ತಿದ್ದೀನಿ, ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ. ನೀವು ಇಲ್ಲಿ ಉಪವಾಸ ಇದ್ದಾಗ ಜೀರಿಗೆ ಕರಿಬೇವು ಸೊಪ್ಪು ತಿನ್ನೋಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ ಹಾಕ್ಕೊತಿದ್ದೀನಿ. ನೀವು ಇಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೋಬೋದು ನೀವು ರುಚಿಗೆ ತಕ್ಕಷ್ಟು. ಇವಾಗ ಮತ್ತೆ ಹಸಿ ಮೆಣಸಿನ್ಕಾಯಿ ನಾನು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ತೊಗೊತಿದ್ದೀನಿ. ಮತ್ತು ನೀವು ಸಾಬುದಾಣ ನೆನೆಸ್ತಿರಲ್ಲ, ಆ ಟೈಮ್ನಲ್ಲಿ ಒಂದು 2-3 ಸಲ ನೀವು ತೊಳ್ಕೊಬೇಕಾಗುತ್ತೆ. ಸಾಬುದಾಣ ತೊಳ್ಕೊಂಡಾದ್ಮೇಲೆ ಮುಳುಗುವಷ್ಟು ನೀರು ಮಾತ್ರ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಂಡ್ರೆ ಸಾಬುದಾಣ ಕಿಚಡಿ ಬಿಡಿ ಬಿಡಿಯಾಗಿ ಬರೋದಿಲ್ಲ. ನೋಡಿ ಮೆಣಸಿನ್ಕಾಯಿ ಪೂರ್ತಿಯಾಗಿ ಹುರ್ಕೊಂಡಾಗಿದೆ. ಇವಾಗ ಆಲೂಗಡ್ಡೆ ಕೂಡ ಇನ್ನಷ್ಟು ಕ್ರಿಸ್ಪಿಯಾಗಿದೆ. ಈ ಟೈಮ್ನಲ್ಲಿ ಸಾಬುದಾಣನ ಸೇರಿಸ್ತಿದ್ದೀನಿ. ಇಲ್ಲಿ ಸಾಬುದಾಣ ಹಾಕುವಾಗ ಸಾಬುದಾಣ ಪೂರ್ತಿಯಾಗಿ ಡ್ರೈ ಆಗಿರಬೇಕು, ಅಂದ್ರೇ ಇಲ್ಲಿ ಬಿಡಿ ಬಿಡಿಯಾಗಿ ನಮಗೆ ಕಿಚಡಿ ತಯಾರಾಗುತ್ತೆ. ಡ್ರೈ ಆಗಿಲ್ಲ, ಸ್ವಲ್ಪ ಹಸಿ ಹಸಿ ಇತ್ತಂದರೆ ನೀವಿಲ್ಲಿ ಫ್ಯಾನಿನ ಗಾಳಿಗೆ ಸ್ವಲ್ಪ ಹಾಗೆಯೇ ಬಿಡಿ. ನಂತರ ಇದನ್ನು ಈ ರೀತಿ ಕಿಚಡಿನ ಮಾಡ್ಕೊಳ್ಳಿ. ಎಲ್ಲ ಸೇರಿಸಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ. ಅದಕ್ಕೆ ಮಿಕ್ಸ್ ಮಾಡ್ಕೊಂಡು ಒಂದು 2-3 ನಿಮಿಷ ಇದನ್ನು ಹಬೆಯಲ್ಲಿ ಹಾಗೆಯೇ ಮುಚ್ಚಿಡ್ತಿದ್ದೀನಿ. ಈ ಟೈಮ್ನಲ್ಲಿ ಗ್ಯಾಸ ಸ್ಲೋ ಇರಲಿ. ನೋಡಿ ಒಂದು 3 ನಿಮಿಷ ಆಗೋ ತನಕ ನಾನು ಇದಕ್ಕೆ ಮುಚ್ಚಿ ಆದಮೇಲೆ ಇವಾಗ ಒಂದು ಸ್ವಲ್ಪ ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದು ಪೂರ್ತಿಯಾಗಿ ಇನ್ನೂ ತಯಾರಾಗಿಲ್ಲ, ಇನ್ನೂ ಸಾಮಗ್ರಿ ಸೇರಿಸ್ಬೇಕು. ಇದಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊತಿದ್ದೀನಿ ಅಷ್ಟೇ. ಓಕೆ, ನೋಡಿ ಎಲ್ಲ ಸೇರಿಸಿ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಮತ್ತೇನೋ ಮೊದಲೇ ಶೇಂಗಾ ಬೀಜ ಹುರ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದಲ್ಲ, ಇದನ್ನು ಸೇರಿಸ್ತಿದ್ದೀನಿ. ಇಲ್ಲಿ ನೀವು ಶೇಂಗಾ ಬೀಜ ಹುರ್ಕೊಂಡೇ ಪೌಡ್ರ್ ಮಾಡಿಕೊಂಡೇ ಸೇರಿಸ್ಕೋಬೇಕು, ಅಂದ್ರೇ ಸಾಬುದಾಣ ಕಿಚಡಿ ಬಿಡಿ ಬಿಡಿಯಾಗಿ ಬರುತ್ತೆ. ಕೆಲವೊಬ್ಬರು ಹಸಿದೇ ಶೇಂಗಾ ಬೀಜ ಹುರಿದು ಹಾಕ್ತಾರೆ, ಗಡಿ ಬಿಡಿಯಲ್ಲಿದ್ದರೆ ಅದು ಕರೆಕ್ಟಾಗಿ ಬರೋದಿಲ್ಲ. ಹೀಗಾಗಿ ಸರಿಯಾಗಿ ಶೇಂಗಾ ಬೀಜ ಮೊದಲಿಗೆ ಕ್ರಿಸ್ಪ್ ಆಗೋ ತನಕ ಹುರ್ಕೊಂಡು ಸಿಪ್ಪೆ ಸುಲ್ಕೊಂಡು ಪೌಡ್ರ್ ಮಾಡ್ಕೊಂಡು ಇದರಲ್ಲಿ ಸೇರಿಸ್ಕೋಬೋದು. ಮತ್ತು ಹಬೆಯಲ್ಲಿ ಇದಕ್ಕೆ 3 ನಿಮಿಷ ಆಗೋ ತನಕ ಮುಚ್ಚಿಡ್ತಿದ್ದೀನಿ. ಓಕೆ, ನೋಡಿ ತುಂಬಾ ಸಾಫ್ಟಾಗಿದೆ, ಪೂರ್ತಿಯಾಗಿ ಕಲರ್ ಕೂಡ ಚೇಂಜ್ ಆಗಿದೆ ಮತ್ತು ಟ್ರಾನ್ಸ್ಪರೆಂಟಾಗಿ ಕಾಣ್ತಿದೆ, ನೋಡ್ತಿರ್ಬೋದು. ಹಬೆಯಲ್ಲಿ 3 ನಿಮಿಷ ಆಗೋ ತನಕ ಬಿಟ್ಟಿದ್ದ ಸಾಕಿವಾಗ. ನೋಡಿ ನಮ್ಮ ಹೆಲ್ದಿಯಾಗಿರುವಂತಹ ಸಾಬುದಾಣ ಕಿಚಡಿ ತಯಾರಾಗಿದೆ. ಏನೂ ಕಷ್ಟನೇ ಇಲ್ಲ. ಸಾಬುದಾಣ ನೀವು ಜಾಸ್ತಿ ನೆನೆಸುವಾಗ ಜಾಸ್ತಿ ನೀರು ಹಾಕೋಬಾರ್ದು, ಮುಳುಗುವಷ್ಟು ಮಾತ್ರ ನೀರು ಹಾಕ್ಕೊಳ್ಳಿ. ಮತ್ತು ಹಬೆಯಲ್ಲಿ ಬಿಟ್ಟಾಗ ಸ್ಲೋ ಗ್ಯಾಸ್ನಲ್ಲೇ ಅದನ್ನು ಮುಚ್ಚಿಡಿ, ಸರಿಯಾಗಿ ಬರುತ್ತೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಮತ್ತೊಮ್ಮೆ.